SSLC ರಿಸಲ್ಟ್ ಅನೌನ್ಸ್ ಆಯಿತು. ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ರಾಜ್ಯಕ್ಕೆ 22 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದರಲ್ಲಿ ಒಬ್ಬರಾಗಿರುವಂತಹ ಧನಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಫಸ್ಟ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಮ್ಯಾಮ್. ಅನ್ಕೊಂಡಿದ್ರಾ 625ಕ್ಕೆ 625 ಅಂಕ ಬರುತ್ತೆ ಅಂತ? ಎಸ್ ಮ್ಯಾಮ್, ಅನ್ಕೊಂಡಿದ್ದೆ. ಸೊ ಹೇಗಿತ್ತು ಸ್ಟಡೀಸು? ಒಂದು ಸ್ಟಡೀಸ್ ಅಂದರೆ ಹಾರ್ಡ್ ವರ್ಕ್ ಹಾಕಿ ಎಫೆಕ್ಟಿವ್ ಆಗಿ ಓದಬೇಕಷ್ಟೇ. ಜಾಸ್ತಿ ಅವರ್ಸ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು. ಮತ್ತು ನಮ್ಮ ಸ್ಕೂಲು ಆ ಥರ ಹೆಂಗೆ ಎಫೆಕ್ಟಿವ್ ಆಗಿ ಓದಬೇಕು ಮತ್ತು ಎಷ್ಟು ಅವರ್ ಓದಬೇಕು ಅಂತ ತುಂಬ ಹೇಳ್ಕೊಟ್ಟಿದೆ. ಮಾರ್ನಿಂಗ್ 8ಇಂದ ಈವ್ನಿಂಗ್ 8 ತನಕ ಕ್ಲಾಸಸ್ ಮಾಡಿಸ್ತಿದ್ರು. ಅದರಿಂದ ತುಂಬ ಹೆಲ್ಪ್ ಆಗಿದೆ ಮ್ಯಾಮ್. ಹೆಲ್ಪ್ ಆಯಿತು. ಸೊ ಸಾಕಷ್ಟು ಜನ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಅವರೆಲ್ಲರಿಗಿಂತ ನೀವೀಗ ಬೆಸ್ಟ್ ಅನ್ನೋ ಥರ ಆಗಿದೆ. ಸೊ ನಿಮಗೆ 625 ಅಂಕ ಬಂದಿದೆ. ಮ್ಯಾಮ್, ಐ ಫೀಲ್ ರಿಯಲಿ ಎಕ್ಸೈಟೆಡ್. ಮತ್ತು ಏನಂದರೆ ನಮ್ಮ ಸ್ಕೂಲಲ್ಲಿ ಜಾಸ್ತಿ ಟೆಸ್ಟ್ ಮತ್ತು ಎಕ್ಸಾಮ್ಸ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ಇಡ್ತಿದ್ರು. ಅದರಿಂದ ನನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂತು. ಫೈನಲ್ ಎಕ್ಸಾಮಲ್ಲಿ 625ನೇ ಸ್ಕೋರ್ ಮಾಡಬೇಕು ಅಂತ ನಮ್ಮ ಸ್ಕೂಲವರು ತುಂಬ ಎನ್ಕರೇಜ್ ಮಾಡಿದ್ರು. ಅದರಿಂದ ತುಂಬ ಖುಷಿ ಆಗ್ತಿದೆ. ಏನು ಹೇಳ್ತಾ ಇದ್ದಾರೆ ಫ್ಯಾಮಿಲಿಯಲ್ಲಿರಬಹುದು, ತಂದೆ ತಾಯಿ, ಅದರ ಜೊತೆಗೆ ಸಾಕಷ್ಟು ಜನ ಸಂಬಂಧಿಕರು ಇರ್ತಾರೆ, ಎಲ್ಲ ಏನು ಹೇಳ್ತಿದ್ದಾರೆ? ರಿಲೇಟಿವ್ಸ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಇವಾಗ ತುಂಬ ಖುಷಿ ಪಡ್ತಿದ್ದಾರೆ. ನಮ್ಮ ಮಮ್ಮಿ ಡ್ಯಾಡಿ ಅಂತೂ ತುಂಬ ಖುಷಿ ಪಡ್ತಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟು ನಾನು CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನರಿಗೆ 625ಕ್ಕೆ 625 ತೆಗಿಬೇಕು ಅನ್ನುವಂಥ ಆಸೆ ಇರುತ್ತೆ. ಈಗ ಆಲ್ರೆಡಿ 9th ಇರಬಹುದು, 8th ಇರಬಹುದು. ಸಾಕಷ್ಟು ವಿದ್ಯಾರ್ಥಿನಿಯರು ಈಗ ಆಲ್ರೆಡಿ ಬರೀಬೇಕು ಅಂದ್ಕೊಂಡಿರ್ತಾರೆ ಎಕ್ಸಾಮನ್ನು. ನನಗೂ ಕೂಡ ಟಾಪರ್ ಬರಬೇಕು ನಾನು ಅಂತ. ಅವ್ರಿಗೆ ಏನು ಟಿಪ್ಸ್ ಕೊಡ್ತೀನಿ? ಜಾಸ್ತಿ ಅವರ್ಸ್ ಓದೋದು ಇಂಪಾರ್ಟೆಂಟ್ ಅಲ್ಲ. ಕ್ಲಾಸ್ ನಡೀತಿರ್ಬೇಕಾದ್ರೆ ಕೇಳಿಸ್ಕೊಳ್ಳೋದು ಮತ್ತು ಎಫೆಕ್ಟಿವ್ ಓದಬೇಕಾದ್ರೇ ಓದೋ ಟೈಮಲ್ಲಿ ಎಫೆಕ್ಟಿವ್ ಆಗಿ ಓದಬೇಕು ಮತ್ತು ಕಾನ್ಸಂಟ್ರೇಷನಿಗೆ ಓದಬೇಕು ಅಷ್ಟೇ. ಅಷ್ಟು ಕಾನ್ಸಂಟ್ರೇಷನ್ ಇದ್ದರೆ ಓಕೆ. ಎಷ್ಟು ಅವರ್ ಓದ್ತಾ ಇದ್ರಿ ನೀವು ಪ್ರತಿದಿನ? ನಾನು 5 to 6 ಅವರ್ಸ್ ಓದ್ತಿದ್ದೆ. ಸೊ 5 to 6 ಅವರ್ ಓದಿದರೆ ಸಾಕು, ಎಲ್ಲರೂ ಕೂಡ ಟಾಪರ್ ಬರಬಹುದು ಅನ್ಸುತ್ತೆ. ಹೌದು, ಬರ್ಬೋದು. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ಧನಲಕ್ಷ್ಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ತುಂಬ ಖುಷಿ ಆಗ್ತಿದೆ ಮೇಡಮ್. ತುಂಬ ಕಷ್ಟಪಡ್ತಾ ಇದ್ಲು, ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆ. ಎಷ್ಟು ಅವರ್ ಓದ್ತಾ ಇದ್ರಿ ಮೇಡಮ್? ಅವಳಿಗೆ ಓವರ್ ಅನ್ನೋದು ಲೆಕ್ಕ ಇಲ್ಲ. ನಾವು ನಿದ್ದೆ ಮಾಡೋಕ್ಕೆ ಹೇಳಿದ್ರು ಮಾಡಿಲ್ಲ, ಆ ಥರ ಓದ್ತಾ ಇದ್ಲು. ಮಾತ್ರ ಚೆನ್ನಾಗಿ ಇದು ಮಾಡ್ತಾ ಅನ್ಕೊಂಡಿದ್ರೆ? ಬರ್ತೇನೆ ಅಂದ್ಕೊಂಡಿದ್ದೆ ನಾವು. ಜಾಸ್ತಿ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ಕೊಂಡಿದ್ರೆ? ರಾಜಕೀಯ ಪ್ರಥಮ ಅಂದ್ಕೊಂಡಿರಲಿಲ್ಲ, ಒಟ್ಟಿನಲ್ಲಿ ಫಸ್ಟ್ ಅಂತೂ ಬರ್ತಾಳೆ ಅನ್ಕೊಂಡು. ನೀವೇನು ಮಾಡೋದು? ನಮ್ಮದು ಪಾನ್ ಶಾಪ್ ಇದೆ ಸರ್, ಪಾನ್ ಶಾಪ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮೋಹನ್. ನನಗೆ ಖುಷಿ ಆಗ್ತಿದೆ. ಅವಳು ಕಷ್ಟಪಟ್ಟಿದ್ದಾರೆ, ಸ್ಕೂಲು ಕಷ್ಟಪಟ್ಟಿದೆ. ಸ್ಕೂಲಿಲ್ಲೆಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ತುಂಬ ಒಳ್ಳೆಯ ಸ್ಕೂಲು, ಚೆನ್ನಾಗೂ ಮಾಡ್ತಾರೆ ಪಾಠನ, ಡಿಸಿಪ್ಲಿನ್ ಚೆನ್ನಾಗಿದೆ. ನನ್ನ ಮಗಳು ತೆಗ್ದಿರೋದು ಕೇಳ್ತಿಲ್ಲ, ಚೆನ್ನಾಗಿದೆ ಸ್ಕೂಲು. ಏನು ಹೇಳ್ತಿದ್ದಾರೆ ಮೇಡಮ್? ಸಂಬಂಧಿಕರಿಗೆಲ್ಲ ಖುಷಿಯಾಗಿದೆ. ಚೆನ್ನಾಗಿ ತೆಗ್ದಿದ್ದಾಳಲ್ಲ, ಖುಷಿ ಪಡ್ತಿದ್ದಾರೆ ಎಲ್ಲರೂ. ಸರ್ ನಾವು ಅಂದ್ಕೊಂಡಿರಲಿಲ್ಲ, ಆದರೆ ಟೀಚರ್ಸ್ ಮಾತ್ರ ಅಂದ್ಕೊಂಡಿದ್ರು. ನಿಜ, ನಮ್ಮ ಮನೆಯವರೇ ಅಷ್ಟು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಿರಲಿಲ್ಲ, ನಾನು ಅಟೆಂಡ್ ಮಾಡ್ತಿದ್ದೆ. ಸರ್ಗಳೇ ಹೇಳೋರು, ಸರ್ಗಳು ತೆಗಿತಾಳೆ, 625 ತೆಗಿತಾಳೆ ಅಂತ ಅವರೇ ಹೇಳ್ತಾ ಇದ್ದಿದ್ದು. ಅವ್ರು ಹೇಳೋದಕ್ಕೆ, ಅವ್ರು ಹೇಳಿದ್ದನ್ನ ನಿಜ ಮಾಡಬೇಕಂತಲೇ ಅವಳು ಓದಿದ್ದಾಳೆ. ಸರ್ರು ಎಲ್ಲ ಸ್ಕೂಲೆಲ್ಲ ಹೆಲ್ಪ್ ಮಾಡಿದೆ ಅವ್ರಿಗೆ, ಅದಕ್ಕೆ ಖುಷಿಯಾಗಿದೆ. ನಾನು ಹೇಳ್ತಾ ಇರಲಿಲ್ಲ, ನಮ್ಮ ಮನೆಯವ್ರಿಗೂ ಮಲ್ಕೊಮ್ಮ, ನಿದ್ದೆ ಮಾಡು ಅನ್ನೋರು. ಆದರೂ ಓದ್ತಾ ಇದ್ಲು ಅವಳು. ಎಲ್ಲ ಕಷ್ಟಪಟ್ಟಿದ್ದಾರೆ. ಹಾರ್ಡ್ ವರ್ಕ್ ಇಲ್ಲದೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾರ್ಡ್ ವರ್ಕ್ ಅಂದರೆ ಅವಳು ಒಬ್ಬಳೇ ಮಾಡೋಂಗಿಲ್ಲ. ಸ್ಕೂಲು ಮಾಡಬೇಕು, ಅಪ್ಪ ಅಮ್ಮನೂ ಕಷ್ಟಪಡಬೇಕು, ಮಕ್ಕಳು ಕಷ್ಟಪಡಬೇಕು. ಹಂಗಾದ್ರೇ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.